ಚೆಲುವೆಯ ನೋಟ ಚೆನ್ನ, ಬಲವಿನ ಮಾತು ಚೆನ್ನ, ಮಲ್ಲಿಗೆ ಹೂವೇನಿಲ್ಲ, ನಗುವು ಇನ್ನೂ ಚೆನ್ನ. ಸೊ ಇದ್ರಲ್ಲಿ ಒಂದು ಸೇರಿಸ್ತೀನಿ, ಕೇಶವು ಇನ್ನೂ ಚೆನ್ನ ಅಂತ, ಆಯಿತಾ. ಸೊ ಯಾವಾಗಲೂ ಅಷ್ಟೇ ಹುಡುಗಿರ್ಗಳಿಗೆ ಅವ್ರನ್ನ ನೋಡಿದ ತಕ್ಷಣ ಫಸ್ಟ್ ನಮಗೆ ಯಾವುದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂದರೆ ಕೂದಲು ಅಲ್ವಾ. ಸೊ ನಾವು ಎಷ್ಟೇ ಚೆನ್ನಾಗಿ ಡ್ರೆಸ್ಅಪ್ ಮಾಡಿ ಕೂದಲು ಚೆನ್ನಾಗಿಲ್ಲ ಅಂದರೆ ನೋಡೋದಕ್ಕೆ ಲುಕ್ಕಾಗಿ ಕಾಣಿಸಲ್ಲ. ಸೊ ಇದು ಹುಡುಗರಿಗಾಗಿರ್ಬೋದು ಹುಡುಗಿರ್ಗಾಗಿರ್ಬೋದು ಇಬ್ರಿಗೂ ಹೇಳ್ತಾ ಇರೋದು. ಸೊ ಯಾವ ಥರ ಅಂದರೆ, ಸೊ ನಿಮ್ಮದು ರಫ್ ಕೂದಲಿದ್ದು ಮತ್ತು ಸಿಕ್ಕಾಗಿದ್ದರೆ ಕೂದಲು ಚೆನ್ನಾಗಿ ಬೆಳೆಯಲ್ಲ. ಕೂದಲು ತುಂಬ ಸಾಫ್ಟಾಗಿ ಇರಬೇಕು ಅಂದರೆ ಯಾವ ಒಂದು ರೆಮಿಡಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಈ ಥರ ಒಂದು ಜಸ್ಟ್ ಒಂದೇ ಒಂದು ವಾಶಲ್ಲಿ 4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ನಾನು ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಕೆರೆಟಿನ್ ಥರನೇ ವರ್ಕ್ ಮಾಡುತ್ತಿದ್ದು. ಸೊ ನೀವು ಪಾರ್ಲರಲ್ಲಿ ಹೋಗ್ಬಿಟ್ಟು ಹೇಗೆ ಸ್ಮೂದನ್ನು ಮಾಡಿಸ್ತೀರೋ ಅದೇ ಥರ ಎಫೆಕ್ಟ್ ಕೊಡುತ್ತೆ. ತುಂಬ ಸ್ಮೂತ್ ಆಗುತ್ತೆ ನೋಡಿ, ಕೂದಲು ತುಂಬ ಚೆನ್ನಾಗಾಗುತ್ತೆ ಮತ್ತು ಲೆಂತಿಯಾಗಿ ಬೆಳೆಯುತ್ತೆ, ಅಂದರೆ ಉದ್ದ ಆಗಿ ಬೆಳೆಯುತ್ತೆ. ಸೊ ಇದನ್ನು ವಾರದಲ್ಲಿ 2 ಟೈಮ್ಸ್ ಮಾಡ್ಕೊತಾ ಬಂದರೆ ನಿಮ್ಮದು ಕೂದಲು ತುಂಬ ಲೆಂತ್ ಚೆನ್ನಾಗಿ ಬರುತ್ತೆ, ಆಯಿತಾ. ಸೊ ಕೂದಲು ತುಂಬ ಉದ್ದವಾಗಿ ಬೆಳೆಯುತ್ತೆ ಮತ್ತು ದಟ್ಟವಾಗಿ ಬೆಳೆಯುತ್ತೆ ಮತ್ತು ಚೆನ್ನಾಗಿ ಕಾಣಿಸುತ್ತೆ, ಸ್ಮೂತ್ ಆಗುತ್ತೆ ಮೇಯ್ನಾಗಿ. ಸೊ ಬನ್ನಿ ಹೇಳ್ತೀನಿ ಯಾವ ಥರ ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನೀರು ಕುದೀತಾ ಇದೆಯಲ್ಲ, ಒಂದು ಸ್ವಲ್ಪ ಟೀ ಪೌಡರ್ನ ಹಾಕೋತಾ ಇದ್ದೀನಿ, 1 ಸ್ಪೂನ್ ಅಷ್ಟು ಹಾಕೋಬೇಕಾಗತ್ತೆ. ಸೊ ಇದನ್ನು ಡಿಕಾಕ್ಷನ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು 10 ನಿಮಿಷ ಬಿಟ್ಟಾದಮೇಲೆ ಹಾರಿರುತ್ತಲ್ಲ, ಆಮೇಲೆ ಅದನ್ನು ಯೂಸ್ ಮಾಡಬೇಕು ನಾವು. ಇದೊಂದು 2 to 3 ಮಿನಿಟ್ಸ್ ಕುದಿಯೋಕ್ಕೆ ಬಿಡಬೇಕು. ಅದಾದಮೇಲೆ ಹಾರಕ್ಕೆ ಒಂದು 10 ನಿಮಿಷ ಬಿಡಬೇಕು. ಸೊ ಎಲ್ಲರೂ ನೀವು ತಲೆಗೆ ಸ್ನಾನ ಮಾಡಬೇಕಾದ್ರೆ ಜಸ್ಟ್ ಶಾಂಪೂನ ಯೂಸ್ ಮಾಡೋದು ಗೊತ್ತಿರುತ್ತೆ. ಸೊ ಬಟ್ ಕೆಲವ್ರಿಗೆ ಗೊತ್ತಿರುತ್ತೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ, ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂದರೆ, ಸೊ ಬೇಸಿಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ, ಒಂದು ಸ್ವಲ್ಪ ಕೂದಲಿಗೆ ಎಣ್ಣೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡಿದ್ರೆ ಕೂದಲು ಚೆನ್ನಾಗಾಗುತ್ತೆ ಅಂತ ಎಲ್ಲರಿಗೂ ರೂಢಿ ಇದೆ ಅಲ್ವಾ, ನ್ಯಾಚುರಲಿ ಅದು. ಬಟ್ ಇವತ್ತಿನ ಬ್ಲಾಗಲ್ಲಿ ನಾನು 4 ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿಬಿಟ್ಟು ಹೇಗೆ ನಾವು ತಲೆಗೆ ಸ್ನಾನ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಸ್ಮೂತ್ ಆಗುತ್ತೆ ಮತ್ತು ನಿಮ್ಮದು ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ, ಅಂದರೆ ಗ್ರೋತ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ. ಸೊ ಅದು ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ ಇವಾಗ. ಸೊ ಮೊದಲನೇ ಇಂಗ್ರೀಡಿಯೆಂಟ್ ಯಾವ್ದು ಬೇಕಾಗುತ್ತೆ ಅಂದರೆ, ಸಕ್ಕರೆ ತಗೋತಾ ಇದ್ದೀನಿ. ಸೊ ಸಕ್ಕರೆನ ಇದರಲ್ಲಿ ಅರ್ಧ ಸ್ಪೂನ್ ಅಷ್ಟು ತಗೋಬೇಕಾಗುತ್ತೆ, ಹಾಫ್ ಸ್ಪೂನು, ಟೀ ಸ್ಪೂನು, ನಾಟ್ ಟೇಬಲ್ ಸ್ಪೂನ್, ಆಯಿತಾ. ಟೀ ಸ್ಪೂನು ಆಫ್ ಸಕ್ಕರೆನ ತಗೋಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ಬೇಕು. ಕೊಬ್ಬರಿ ಎಣ್ಣೆ ನೀವು ತುಂಬ ಹಾಕೋಬಾರ್ದು, ತುಂಬ ಹಾಕೊಂಡ್ರೆ ಏನಾಗುತ್ತೆ ಗೊತ್ತಾ, ಆಯಿಲಿ ಥರ ಕಾಣಿಸುತ್ತೆ. ಸೊ ನಾನು ಜಸ್ಟ್ ಒಂದು ಫ್ಯೂ ಡ್ರಾಪ್ಸ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಒಂದು 1/4 ಚಮಚದಷ್ಟು ಅಂದ್ಕೊಳ್ಳಿ, ಆಯಿತಾ. ಸ್ವಲ್ಪ 1/4 ಚಮಚದಷ್ಟು ಹಾಕೊತಾ ಇದ್ದೀನಿ. ಸೊ ಈ ಸಕ್ಕರೆಗೆ ಅದನ್ನು ಹಾಕೊಂಡ್ಬಿಡ್ಬೇಕಾಗುತ್ತೆ. ಕೊಬ್ಬರಿ ಎಣ್ಣೆದು ನಾನು ಹೇಳೋದು ತುಂಬ ಈಸಿ ಗೊತ್ತಾ. ನೀವು ಆ್ಯಕ್ಚುಲಿ ಇದನ್ನು ಮಾಡಿಕೊಂಡು ನೀವು ಸ್ನಾನ ಮಾಡ್ಕೊಂಡು ಬಂದಾಗ ನೋಡಿ, ಫುಲ್ ಒಂಥರ ಸಾಫ್ಟ್ ಆಗುತ್ತೆ ಮತ್ತು ಸ್ಮೂದನ್ ಆಗುತ್ತೆ. ಅಂದರೆ ತುಂಬ ಮುಟ್ಟಿದ್ರೆ ತುಂಬ ಸಾಫ್ಟಾಗಿ ಇರುತ್ತೆ ಕೂದಲು. ಸೊ ಆ ಥರ ಇದ್ದಾಗಲೇ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇದರಲ್ಲಿ ನಾನು ಯಾವುದೇ ಒಂದು ಪ್ರಮೋಷನ್ನ ಮಾಡ್ತಾ ಇಲ್ಲ, ನಾನು ಯಾವುದು ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಯಾವುದೇ ಒಂದು ಬ್ರ್ಯಾಂಡನ್ನು ನಾನು ಪ್ರಮೋಷನ್ ಮಾಡ್ತಾ ಇಲ್ಲ. ಸೊ ಇದು ಯಾವುದು ಹೆಸರು ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಆಯಿತಾ. ಸೊ ಇದು ಕೂದಲು ಚೆನ್ನಾಗಿ ಮಾಡುತ್ತೆ, ಸ್ಮೂದನ್ ಮಾಡುತ್ತೆ ಮತ್ತು ಹೇರ್ ಫಾಲ್ ಆಗೋದನ್ನು ತಪ್ಪಿಸುತ್ತೆ. ತುಂಬ ಕಡಿಮೆ ಕೂದಲು ಉದ್ರೋದು, ತುಂಬ ಕಡಿಮೆ ಬೇರೆ ಶಾಂಪೂಗೆ ಹೋಲಿಸಿದ್ರೆ. ನೀವು ಇದನ್ನು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇಲ್ಲ, ಕ್ಲಿನಿಕ್ ಪ್ಲಸ್ನು ಯೂಸ್ ಮಾಡ್ಬೋದು, ಆಯಿತಾ. ಸೊ ಅದನ್ನು ಮಾಡ್ಬೋದು, ಇಲ್ಲ ಈ ಒಂದು ಶಾಂಪೂನ. ಸೊ ಇದನ್ನು ನಾನು 1 ಸ್ಪೂನ್ ಅಷ್ಟು ತೊಗೊತಾ ಇದ್ದೀನಿ. 1 ಸ್ಪೂನು 2 ಸ್ಪೂನೇ ತೊಗೊಳ್ಳಿ. ಆ್ಯಕ್ಚುಲಿ ನಂದು ಕೂದಲು ಉದ್ದ ಇದೆಯಲ್ಲ, ಸೊ ನನಗೆ 2 ಸ್ಪೂನ್ ಬೇಕಾಗುತ್ತೆ. ಸೊ ನಿಮ್ಮ ಕೂದಲು ಲೆಂತ್ ನೋಡಿಕೊಂಡು ನೀವು ತೊಗೊಳ್ಳಿ ಫ್ರೆಂಡ್ಸ್, ಆಯಿತಾ. ಸೊ ನಾನು ಇದರಲ್ಲಿ 2 ಸ್ಪೂನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೋಡಿ, 2 ಸ್ಪೂನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಹೆಂಗೆ ಮಾಡಬೇಕು ಅಂದರೆ, ಜಸ್ಟ್ ಬೀಟ್ ಮಾಡ್ತಾ ಬರಬೇಕು. ಎಷ್ಟೊತ್ತು ಮಾಡಬೇಕು ಅಂದರೆ 1 ನಿಮಿಷ ಇದನ್ನು ಬೀಟ್ ಮಾಡಬೇಕು. ಅದ್ರದ್ದು ಟೆಕ್ಸ್ಚರ್ ಹೆಂಗೆ ಬರುತ್ತೆ ಅಂದರೆ ಫುಲ್ ಒಂಥರ ಇದಾಗುತ್ತೆ, ತೋರಿಸ್ತೀನಿ ರೀ ನಾನು. ಅಲ್ಲಿವರೆಗೂ ಅದನ್ನು ಬೀಟ್ ಮಾಡಬೇಕು. ಸೊ 2 ನಿಮಿಷ ಬಿಟ್ಬಿಟ್ಟು ಸಿಗ್ತೀನಿ ಬನ್ನಿ. ಸೊ ಇದನ್ನು ಯಾಕೆ 2 ನಿಮಿಷ ಮಾಡಬೇಕು ಅಂದರೆ, ಸಕ್ಕರೆ ಎಲ್ಲ ಹಾಕಿರ್ತೀವಿ ಮತ್ತು ಎಣ್ಣೆ ಹಾಕಿರ್ತೀವಲ್ಲ, ಕೊಬ್ಬರಿ ಎಣ್ಣೆ. ಸೊ ಅದೆಲ್ಲ ಕರಗಬೇಕು, ನಿಮಗೆ ಸ್ಮೂತ್ ಟೆಕ್ಸ್ಚರ್ ಆಗುತ್ತೆ ನೋಡಿ. ಸೊ ಈ ಥರ ಮಾಡಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಮಾಡ್ಕೊಳ್ಳಿ, ಬೀಟ್ ಮಾಡಿ ಚೆನ್ನಾಗಿ, ಆಯಿತಾ. ಸೊ ಅದೇನು ಅಂದರೆ ಚೆನ್ನಾಗಿ ಮಿಕ್ಸಪ್ ಆಗಬೇಕು, ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕದು.
ಆಯಿತಾ. ಸೊ ಎಷ್ಟು ಹಾಕಿದ್ದೀವಿ? 3 ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ. ತುಂಬ ಈಸಿ, ನೀವು ಮಾಡ್ಕೊಳ್ಳಿ ಅಂತಲೇ ತೋರಿಸ್ತಾ ಇರೋದು. ಎಲ್ಲ ಮನೆಯಲ್ಲೂ ಅವೈಲಬಲ್ ಆಗಿರುತ್ತೆ. ಸಕ್ಕರೆ ಮತ್ತು ಕೊಬ್ಬರಿ ಎಣ್ಣೆ, ಮತ್ತು ನೀವು ಯಾವ ಶಾಂಪು ಯೂಸ್ ಮಾಡ್ತಿದ್ದೀರೋ ಅದನ್ನೇ ಮಾಡಿ. ನಂದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ತುಂಬ ಜನ ನಂಗೆ ಕೇಳ್ತಾ ಇರ್ತಾರೆ ಯಾವ ಶಾಂಪು ಯೂಸ್ ಮಾಡ್ತೀರಾ, ಯಾವ ಸೋಪ್ನ ಯೂಸ್ ಮಾಡ್ತೀರಾ ಅಂತ. ಸೊ ಅದಕ್ಕೆ ಹೇಳಿದ್ದು ಆಯಿತಾ. ಅದ್ರ ನೇಮ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಸೊ ನೋಡಿ, ಪಿಂಕ್ ಕಲರಲ್ಲಿರುತ್ತೆ, ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಹೇಳ್ತೀನಿ. ಸೊ ಅದಾಯ್ತಾ. ಸೊ ಇವಾಗ ಬನ್ನಿ ಮೇನ್ ಇಂಗ್ರೀಡಿಯೆಂಟ್ ಹೇಳ್ತೀನಿ. ಸೊ ಅದು ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ಕೊಂಬರ್ತೀನಿ, ನೋಡ್ಕೊಂಬನ್ನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅಂದರೆ ಟೀದು ಡಿಕಾಕ್ಷನ್ನ ನಾನೊಂದು ಸ್ವಲ್ಪ ಹಾರಿಸಿದ್ದೀನಿ. ಒಂದು 5 ನಿಮಿಷ ಬಿಟ್ರೂ ಸಾಕು, ಬೇಗ ಆರುತ್ತೆ ಅದು. ಸೊ ಅದನ್ನು ತಗೊಂಡು, ಸೊ ನೀವೇನು ಒಂದು ಈ ಮಿಕ್ಸ್ಚರ್ ಮಾಡಿದಿರೋ ಅದಕ್ಕೆ ಹಾಕೋಬೇಕು. ಸೊ ಇದು ಎಷ್ಟು ಹಾಕೋಬೇಕು ಅಂದರೆ ನೋಡಿ, ಅರ್ಧ ಬಟ್ಲಷ್ಟು ಇಟ್ಕೊಂಡಿದ್ದೀನಿ. ಮೆಜರ್ಮೆಂಟ್ ಮಾಡಿ ಹಾಕೊಳ್ಳಿ. ಸ್ಪೂನ್ ಲೆಕ್ಕ ತೊಗೊಂಡ್ರೆ ಒಂದು 8 ಸ್ಪೂನು, 8ರಿಂದ ಒಂದು 9-10 ಸ್ಪೂನ್ ಅಂದ್ಕೊಳ್ಳಿ. ಒಂದು 10 ಸ್ಪೂನ್ ಅಂತ ನೆನ್ಕೊಳ್ಳಿ. ಎಷ್ಟು ನಿಮಗೆ ಅದು ಲಿಕ್ವಿಡ್ ಬೇಸಲ್ಲಿ ಇರುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಕೂದಲು ಚೆನ್ನಾಗಾಗುತ್ತೆ. ನಾವೆಲ್ಲ ಅನ್ಕೋತೀವಲ್ಲ, ಜಸ್ಟ್ ಒಂದು ಶಾಂಪು ತೊಗೊಂಡು, ಕೆಲವರಂತೂ ಕೂದಲು ಒದ್ದೆನೂ ಮಾಡ್ಕೊಳ್ಳಲ್ಲ, ಜಸ್ಟ್ ಹಿಂಗೆ ಹಾಕೊಂಡು ಚಕ್ ಅಂದ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡು ಬರ್ತೀರಾ. ಅದು ತಪ್ಪು. ಆ್ಯಕ್ಚುಲಿ ಯಾವಾಗಲೂ ಕೂದಲನ್ನ ವೆಟ್ ಮಾಡಬೇಕು. ವೆಟ್ ಮಾಡಾದ್ಮೇಲೆ ಎಷ್ಟು ನಿಮಗೆ ನೋಡಿ ಎಷ್ಟು ತಿನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಕೂದಲು ಚೆನ್ನಾಗಿ ಬರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ ಆಯಿತಾ. ಸೊ ತುಂಬ ಜನ ಹೇಳಲ್ಲ ಈ ಸೀಕ್ರೆಟ್. ಸೊ ಏನು ಅಂದರೆ, ಯಾವಾಗ್ಲೂ ಅಷ್ಟೇ ಶ್ಯಾಂಪೂನ ನೀವು ನೀವು ಕೈಗೆ ಹಾಕೊಂಡು ತೊಗೊಂಡೋಗೂ ಚೆನ್ನಾಗಿ ಅದನ್ನು ಉಜ್ಜಿಬಿಟ್ಟು ತುಂಬ ಲಿಕ್ವಿಡಾಗಿ ಬಂದಮೇಲೆ ಆಮೇಲೆ ಕೂದಲಿಗೆಲ್ಲ ಹಿಂಗೆ ಹಾಕೊಂಡು ಇದು ಮಾಡಬೇಕು ಆಯಿತಾ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಅಂದರೆ, ಶಾಂಪೂ ಕಮ್ ಕಂಡೀಷ್ನರ್ ಆಗಿರುತ್ತೆ ಇದು. ಸೊ ಶಾಂಪೂನು ಇದರಲ್ಲಿದೆ, ಪ್ಲಸ್ ಕಂಡೀಷ್ನರು ಇದೆ. ಹೆಂಗಿದೆ ಹೇಳಿ? ಟೀ ಡಿಕಾಕ್ಷನ್ ಕಂಡೀಷ್ನಿಂಗ್ ಥರನೇ ವರ್ಕ್ ಮಾಡುತ್ತೆ. ಸೊ ನಿಮ್ಮ ಕೂದಲಿಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ಸ್ ಎಲ್ಲ ಸಿಗುತ್ತೆ, ಪೋಷಕಾಂಶ ಅಂತಾರಲ್ಲ. ಸೊ ಅದೆಲ್ಲ ನಿಮಗೆ ಸಿಗೋದ್ರಿಂದ ಎಣ್ಣೆ ಹಾಕಿದ್ದೀವಿ, ಆಯಿಲ್ ಇದೆ, ಪ್ಲಸ್ ಶಾಂಪೂನು ಇದೆ. ಮೈಲ್ಡ್ ಶಾಂಪೂ ಥರನೇ ಇರುತ್ತೆ ಇದು. ಅಷ್ಟೊಂದೇನು ಹಾರ್ಮ್ಫುಲ್ ಕೆಮಿಕಲ್ಸ್ ಇರಲ್ಲ, ಬಿಕಾಸ್ ನಾನಿದು ತುಂಬ ದಿವಸದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ನನ್ನದು ಕೂದಲು ಲೆಂತೆ ನೋಡಿದ್ದೀರಲ್ಲ ಫ್ರೆಂಡ್ಸ್, ಉದ್ದನೇ ಬಂದಿದೆ ಆಯಿತಾ. ಉದ್ದ ಕೂದಲು ಬೇಕು ಅಂತ ಯಾರಿಗಾರ ಆಸೆ ಇದ್ದರೆ ಇದನ್ನು ಟ್ರೈ ಮಾಡಿ. ಸೊ ನೋಡಿ, ಈ ಥರ ಒಂಥರ ನೀರು ಥರ ಆಗಿರಬೇಕು. ಸೊ ಅಲ್ಲಿವರೆಗೂ ನೀವು ಇದು ಮಾಡ್ಕೋಬೇಕು. ಆಮೇಲೆ ಕೂದಲನ್ನೆಲ್ಲ ವೆಟ್ ಮಾಡಿಕೊಂಡು ಮಾಮೂಲಿ ಇದನ್ನು ತೊಗೊಂಡು ಫುಲ್ ಕೂದಲಿಗೆ ಅಪ್ಲೈ ಮಾಡಿ ಚೆನ್ನಾಗಿ ನೊರೆನೂ ಬರುತ್ತೆ ಆಯಿತಾ. ಚೆನ್ನಾಗಿ ನೊರೆ ಬರುತ್ತೆ, ಕೊಳೆನೂ ಹೋಗುತ್ತೆ. ನಿಮಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಸೊ ಕೆಲವರೆಲ್ಲ ಒಂದೊಂದು ಶಾಂಪೂ ಯೂಸ್ ಮಾಡಿದ್ಮೇಲೆ ಈ ಥರ ಹೋಮ್ ರೆಮಿಡೀಸ್ ಎಲ್ಲ ಹೇಳಿದಾಗ ಕೆಲವ್ರಿಗೆ ಇಷ್ಟ ಆಗಲ್ಲ, ಯಾಕಂದರೆ ಸ್ಮೆಲ್ಲೇ ಇರಲ್ಲ ಅಂತಿರಲ್ಲ. ಸೊ ಅದಕ್ಕೆ ಇದು ನಾರ್ಮಲ್ ಶಾಂಪೂ ತೊಗೊಂಡೆ ನಾನು ಈ ಥರ ಒಂದು ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದು ಮಾಡ್ಕೊಳ್ಳೋದ್ರಿಂದ ಕೂದಲು ತುಂಬ ಚೆನ್ನಾಗಾಗುತ್ತೆ. ನೋಡಿ, ಶೈನಿಂಗ್ ಚೆನ್ನಾಗಿ ಬರುತ್ತೆ. ಈ ರೀತಿ ತೋರಿಸ್ತೀನಿ. ಸೊ ನೋಡಿ, ಬೆಳಕಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ಆಗುತ್ತೆ ನಿಮ್ಗೆ. ಇನ್ನೂ ಒಂಥರ ಕಪ್ಪುಗೆ ಬೆಳೆಯುತ್ತೆ ಕೂದಲು ಆಯಿತಾ. ಸೊ ಯಾವಾಗ ನೀವು ಕಂಡೀಷ್ನಿಂಗ್ ಆಗ್ತಿರೋ ಬೇಗ ಕೂದಲು ಇದು ಬ್ರೌನ್ ಹೇರ್ ಆಗೋದು ಮತ್ತು ಗ್ರೇ ಹೇರ್ ಆಗೋದನ್ನು ತಪ್ಪಿಸುತ್ತೆ. ಕೂದಲು ಚೆನ್ನಾಗಿ ಬ್ಲ್ಯಾಕ್ ಆಗಿರೋಂಗೆ ಮಾಡುತ್ತೆ ನೋಡಿ ಆಯಿತಾ. ಸೊ ಈ ಥರ ಮಾಡ್ಕೊಳ್ಳಿ. ಇದು ಹುಡುಗರಿಗಾಗಲಿ ಇಬ್ಬರು ಮಾಡ್ಕೋಬೋದು. ತುಂಬಾ ಈಸಿ. ಹುಡುಗರಿಗಂದರೆ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ತೊಗೊಳ್ಳಿ, ಯಾಕೆಂದರೆ ನಾನು ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೆ ಅಲ್ಲ. ಸೊ ಹುಡುಗರಿಗೆ ಅಂದರೆ ಕಡಿಮೆ ಕೂದಲಿರುತ್ತೆ. ಸೊ ನೀವೊಂದು 1/4 ಸ್ಪೂನಷ್ಟು ಶಾಂಪೂನ ಹಾಕ್ಕೊಳ್ಳಿ. ಟೀ ಡಿಕಾಕ್ಷನ್ನ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ಚೂರು ಪುಡಿ ಹಾಕ್ಬಿಟ್ಟು ಅದನ್ನು ಒಂಚೂರು ತೊಗೊಂಡು ಈ ಥರ ಮಾಡೋದ್ರಿಂದ ಕೂದಲು ಚೆನ್ನಾಗಾಗುತ್ತೆ ಆಯಿತಾ. ಕೂದಲು ಬೆಳೆಯುತ್ತೆ ಮೇಯ್ನಾಗಿ. ಯಾರಿಗೆ ಫುಲ್ಲು ಜಾಸ್ತಿ ಉದ್ದ ಕೂದಲು ಬೇಕು, ಆಮೇಲೆ ಸಾಫ್ಟಾಗಿ ಕೂದಲು ಚೆನ್ನಾಗಾಗಬೇಕು ಅಂತ ಯಾರಿಗಾರ ಆಸೆ ಇದ್ದರೆ ಈ ಥರ ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗು ಒಂದು ಸ್ವಲ್ಪ ಶಾರ್ಟಾಗಿ ಮಾಡ್ತಾ ಇದ್ದೀನಿ ಆಯಿತಾ. ಸೊ ಕೂದಲು ತುಂಬ ಚೆನ್ನಾಗಾಗುತ್ತೆ, ಶೈನಿಂಗ್ ಬರುತ್ತೆ. ಮೊದಲನೇ ವಾಶಲ್ಲೇ ನಿಮಗೆ ಶೈನಿಂಗ್ ಬೇಕು ಅಂತ ಯಾರಿಗಾರ ಆಸೆ ಇದ್ದರೆ ಈ ಥರ ಮಾಡ್ಕೊಳ್ಳಿ. ಅದರ ಫಂಕ್ಷನ್ಸ್ ಇರುತ್ತೆ ಅಂದ್ಕೊಳ್ಳಿ, ಇಮಿಡಿಯೇಟಾಗಿ ನೀವು ಹೋಗಬೇಕಾಗುತ್ತೆ. ಸೊ ಕೆಲವರೆಲ್ಲ ಪಾರ್ಲರಲ್ಲಿ ಆಯಿಲ್ ಮಸಾಜಿಂಗ್ ಎಲ್ಲ ಮಾಡಿಸ್ಕೊತಿರಲ್ಲ, ಬೆಟರ್ ನೋಡಿ 4 ಒಂದೇ ಸಲ ಹಾಕ್ಬಿಟ್ಟಿದ್ದೀನಿ. ಸೊ ಈಸಿಯಾಗಿ ಮನೆಯಲ್ಲೇ ನೀವು ಮಾಡ್ಕೊಂಡು ಹೋಗ್ಬೋದು. ಸೊ ಕೂದಲು ನೋಡೋದಕ್ಕೆ ಲುಕ್ಕಾಗಿ ಕಾಣಿಸುತ್ತೆ. ಇಲ್ಲಾಂದ್ರೆ ಏನು ಗೊತ್ತಾ, ನೀವು ಹಾಗೆ ಸುಮ್ಮನೆ ಸ್ನಾನ ಮಾಡ್ಕೊಂಡು ಹೋದಾಗ ಕೂದಲು ಡ್ರೈ ಆಗಿರುತ್ತೆ, ನೋಡೋದಕ್ಕೆ ಲುಕ್ಕಾಗಿ ಕಾಣಿಸಲ್ಲ. ಸೊ ಈ ಥರ ಮಾಡಿದಾಗ ಶೈನಿಂಗ್ ಬರುತ್ತೆ ಕೂದಲು ಆಯಿತಾ. ನೋಡಿ, ಸಾಫ್ಟಾಗಿ ಸ್ಮೂದಾಗಿ ಆಗಿರುತ್ತೆ. ಮುಟ್ಟರೆ ಸಾಕು ಥರ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ ಆಯಿತಾ. ಸೊ ಯಾರ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.